ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ VAಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾವು ಯಾವ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಬೇಕು ಅನ್ನೋವಂಥದ್ದನ್ನ ಈ ವಿಡಿಯೋದಲ್ಲಿ ಬ್ರೀಫಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ, ಓಕೆನಾ? ನೀವೇನಾದರೂ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತು ಅಂದರೆ ನಿಮಗೆ ಕೆಲವೊಂದಷ್ಟು ಪಾಯಿಂಟ್ಸು ಅರ್ಥ ಆಗಲ್ಲ. ಸೊ ಹೇಳ್ತಾ ಇದ್ದೀನಿ, ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ವಯಸ್ಸಿನ ಬಗ್ಗೆ ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಮೂಲ ಅಂಕಪಟ್ಟಿ. ಅಂದರೆ ನೀವು ಮೇಯ್ನಾಗಿ ಇಲ್ಲಿ ಒಂದು SSLC ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗಲೇಬೇಕು. ಇದೇ ಒಂದು ಮೇಯ್ನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ದ್ವಿತೀಯ PUC ಅಥವಾ CBSE ಅಥವಾ ICS ಅಥವಾ ಈ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಮೂಲ ಅಂಕಪಟ್ಟಿ. ಫ್ರೆಂಡ್ಸ್, ನೀವೇನಾದರೂ PU ಕಂಪ್ಲೀಟ್ ಮಾಡಿರಬೇಕು. ಆ PUCದು ಒಂದು ಮಾರ್ಕ್ಸ್ ಕಾರ್ಡು, ಅಥವಾ ನೀವೇನಾದರೂ CBSE ಅದನ್ನು ಕಂಪ್ಲೀಟ್ ಮಾಡಿದರೆ, ICS ಅಥವಾ ಈ ತತ್ಸಮಾನ ಎಕ್ಸಾಮ್ದೇನಾದರೂ ನೀವು ಪಾಸ್ ಆಗಿದ್ದರೆ ಅದ್ರದ್ದೊಂದು ಸರ್ಟಿಫಿಕೇಟ್ನ ತೊಗೊಂಡೋಗಲೇಬೇಕು ನೀವು. ನೆಕ್ಸ್ಟು ಇಲ್ಲಿ ಅಭ್ಯರ್ಥಿಯು ಮೀಸಲಾತಿ ಕೋರಿರುವ ಸಂಬಂಧವಾಗಿ, ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವರ್ಗ, ಪ್ರವರ್ಗ 1, ವರ್ಗ 2, 2A ವರ್ಗ, 2B ವರ್ಗ, 3A ವರ್ಗ ಹಾಗೆ 3B ವರ್ಗದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದ ನಿಗದಿತ ನಮೂನೆಯ ಜಾತಿ ದೃಢೀಕರಣ ಮೂಲ ಪ್ರಮಾಣ ಪತ್ರವನ್ನು ಹಾಜರುಪಡಿಸಬೇಕು ಅಂತ ತಿಳಿಸಿದ್ದಾರೆ. ಅಂದರೆ ನಿಮ್ಮ ಒಂದು ಕ್ಯಾಸ್ಟು, ನೀವು 2A, 3A, 3B, SC ST ಅಥವಾ ಈ ರೀತಿ ಯಾವುದೇ ಒಂದು ಕ್ಯಾಸ್ಟ್ ಆಗಿದ್ದರೂ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ತೊಗೊಂಡೋಗಲೇಬೇಕು. ನೀವು ಇಲ್ಲಿ ನಾನು ತಿಳಿಸ್ತಕ್ಕಂಥ ಯಾವುದೇ ಒಂದು ಸರ್ಟಿಫಿಕೇಟ್ನು ನೀವು ತೊಗೊಂಡೋಗಲಿಲ್ಲ ಅಂದರೆ, ಅಕಸ್ಮಾತ್ ನಮ್ಮ ಹತ್ರ ಅದಿಲ್ಲ ಅಂದರೆ, ಅಥವಾ ಅದು ಡೇಟ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಅವಕಾಶ ಇರಲ್ಲ. ಸೊ ಹಾಗಾಗಿ ಇಲ್ಲಿ ತಿಳಿಸಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ, ಓಕೆನಾ? ಇನ್ನು ನೆಕ್ಸ್ಟು ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಅಥವಾ ಅಂಗವಿಕಲ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರುವ ದೃಢೀಕರಣ ಅಥವಾ ಯೋಜನಾ ನಿರಾಶ್ರಿತರು ಅಥವಾ ಮೀಸಲಾತಿ ರೀತಿಯ ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಈ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಅಗತ್ಯ ಮೂಲ ದೃಢೀಕರಣ ಪತ್ರಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಫ್ರೆಂಡ್ಸ್, ನೀವೇನಾದರೂ ಅಪ್ಲಿಕೇಶನ್ನ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನಾನು ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕ ಅಥವಾ ಅಂಗವಿಕಲ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥದ್ದು, ಹೀಗೆ ನೀವು ಯಾವುದಾದ್ರೂ ಒಂದು ಮೀಸಲಾತಿನ ಅಪ್ಲೈ ಮಾಡಿದರೆ, ನೀವು ಕೊಟ್ಟಿದ್ರೆ ಅದ್ರದ್ದು ಒಂದು ಸರ್ಟಿಫಿಕೇಟ್ ಇರಲೇಬೇಕು. ಅಕಸ್ಮಾತ್ ನೀವೇನಾದರೂ ಸುಮ್ಮನೆ ಒಂದು ಅವಕಾಶ ಸಿಗಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ನಾನು ಗ್ರಾಮೀಣ ಅಭ್ಯರ್ಥಿ ಅಥವಾ ಕನ್ನಡ ಅಭ್ಯರ್ಥಿ ಮಾಧ್ಯಮ ಅಭ್ಯರ್ಥಿ ಅಂತ ಕೊಟ್ಬಿಟ್ಟು ನಿಮ್ಮ ಹತ್ರ ಆ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದರೆ ನಡೆಯಲ್ಲ, ಓಕೆನಾ? ನೀವು ಗ್ರಾಮೀಣ ಅಭ್ಯರ್ಥಿದ್ದು ಸರ್ಟಿಫಿಕೇಟ್ ಇರಲೇಬೇಕು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಸರ್ಟಿಫಿಕೇಟ್ ಇರಲೇಬೇಕು. ಸೊ ಅದ್ರದ್ದು ಒಂದು ಸರ್ಟಿಫಿಕೇಟ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ಮತದಾರರ ಗುರುತಿನ ಚೀಟಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಆಧಾರ್ ಕಾರ್ಡು. ಇಲ್ಲಿ ನಿಮ್ಮದು ಒಂದು ID ಗೋಸ್ಕರ ನೀವು ವೋಟರ್ ID ಇರುತ್ತಲ್ಲ, ಅದನ್ನಾದರೂ ತೊಗೊಂಡೋಗ್ಬೋದು. ಅದಿಲ್ಲ ಅಂದರೆ ನಿಮ್ಮದೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದರೆ ಅದನ್ನು ತೊಗೊಂಡೋಗಿ. ಅದು ಯಾವುದೂ ಇಲ್ಲ ಅಂದರೆ ನಿಮ್ಮದೊಂದು ಆಧಾರ್ ಕಾರ್ಡನ್ನ ತೊಗೊಂಡೋಗಿ, ಓಕೆನಾ? ನೆಕ್ಸ್ಟು ಅರ್ಜಿ ಪ್ರತಿ ಹಾಗೂ ಪ್ರವೇಶ ಪತ್ರದ ಪ್ರತಿ. ಅಂದರೆ ಅರ್ಜಿ ಪ್ರತಿ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಫಾರ್ಮ್ ಕೊಟ್ಟಿರ್ತಾರೆ ನೋಡಿ, ಅದ್ರದ್ದು ಅರ್ಜಿ ಪ್ರತಿ ಅಂದರೆ ಅದು, ಹಾಗೂ ಪ್ರವೇಶ ಪತ್ರದ ಪ್ರತಿ ಅಂದರೆ ನಿಮ್ಮದು ಹಾಲ್ ಟಿಕೆಟ್ ಇರುತ್ತಲ್ಲ, ಅದ್ರದ್ದು ಒಂದು ಹಾಲ್ ಟಿಕೆಟ್ ಇರುತ್ತಲ್ಲ ಅದೊಂದು ತೊಗೊಂಡೋಗ್ಬೇಕಾಗುತ್ತೆ ನೀವು. ಇದು ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ ಹೇಳ್ತಕ್ಕಂಥ ಇಷ್ಟು ಪಾಯಿಂಟ್ಸು ಕಂಪಲ್ಸರಿ ಆಗಿರುತ್ತೆ. ಇನ್ನು ನೆಕ್ಸ್ಟು ಅಭ್ಯರ್ಥಿಗಳು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಜರುಪಡಿಸಬೇಕು. ನೀವು ರೀಸೆಂಟಾಗಿ ತೆಗೆಸಿರ್ತಕ್ಕಂಥ 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ. ಇನ್ನು ನೆಕ್ಸ್ಟು ಅಂಗವಿಕಲ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪಡೆದಿರುವ ಮೂಲ ದೃಢೀಕರಣ ಪತ್ರ ಹಾಜರುಪಡಿಸಬೇಕು ಅಂತ ತಿಳಿಸಿದರೆ, ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ ನೀವು ಅದ್ರದ್ದು ನೀವು ಒಂದು ವೈದ್ಯಕೀಯ ಮಂಡಳಿಯಿಂದ ಒಂದು ವೆರಿಫಿಕೇಷನ್ ನಡೆಸಿರ್ತಾರಲ್ಲ, ಇವರು ಒಂದು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿ ಅನ್ನೋವಂಥದ್ದನ್ನ ಅದ್ರದ್ದೊಂದು ಸರ್ಟಿಫಿಕೇಟ್ ನೀವು ತೊಗೊಂಡೋಗಲೇಬೇಕು. ನೀವು ಸುಮ್ಮನೆ ನಾನು ಹ್ಯಾಂಡಿಕ್ಯಾಪ್ ಅಂತ ಹೇಳಿಬಿಟ್ಟು ಹಂಗೆ ಹೋದರೆ ಅವಕಾಶ ಇರಲ್ಲ. ಸೊ ಹಾಗಾಗಿ ನೀವು ಹ್ಯಾಂಡಿಕ್ಯಾಪ್ದು ಒಂದು ಸರ್ಟಿಫಿಕೇಟ್ನ ತೊಗೊಂಡೋಗಬೇಕು. ನೆಕ್ಸ್ಟು ಸೇವೆಯಲ್ಲಿರುವ ನೌಕರರು ಇಲಾಖಾ ಮುಖ್ಯಸ್ಥರಿಂದ ಪಡೆದ ನಿರಾಕ್ಷೇಪಣಾ ಪತ್ರ. ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ತಾರಲ್ಲ ಅವರು ಒಂದು ಅಪ್ಲೈ ಮಾಡಿದರೆ ಅವರು ನಿರಾಕ್ಷೇಪಣಾ ಪತ್ರ ಅನ್ನೋವಂಥದ್ದು ಒಂದು ಬರುತ್ತೆ. ನೀವು ಅದನ್ನ ಒಂದು ಪಡ್ಕೊಂಡು ಇಲ್ಲಿ ಸಲ್ಲಿಸ್ತಕ್ಕಂಥದ್ದು, ಅದನ್ನೊಂದು ತೋರಿಸ್ಬೇಕಾಗುತ್ತೆ ನೀವು. ಇನ್ನು ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರವನ್ನು ಕೊಡಬೇಕು. ನೀವೇನಾದ್ರು ಇಲ್ಲಿ ಮೀಸಲಾತಿನಲ್ಲಿ ಹೈದರಾಬಾದ್ ಕರ್ನಾಟಕ ಅದಕ್ಕೆ ಅಪ್ಲೈ ಮಾಡಿದರೆ ನೀವು ಅದರದ್ದೊಂದು ಸರ್ಟಿಫಿಕೇಟ್ನ ತೋರಿಸ್ಬೇಕಾಗತ್ತೆ.
ನೆಕ್ಸ್ಟು ಸ್ವಗ್ರಾಮ ಪ್ರಮಾಣ ಪತ್ರ ಅಂದರೆ ಅದೇನು ಅಂದರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೊಟ್ಟಿದ್ರೆ, ನೀವೇನಾದರೂ ಈಗ ಆಲ್ರೆಡಿ ಒಂದು ಗೌರ್ಮೆಂಟ್ ಕೆಲಸದಲ್ಲಿದ್ದು ನೀವೇನಾದರೂ ಹೈದರಾಬಾದ್ ಕರ್ನಾಟಕದಕ್ಕೆ ಮೀಸಲಾತಿ ಕೊಟ್ಟಿದ್ರೆ ಅದ್ರದ್ದು ಒಂದು ಸ್ವಗ್ರಾಮ ಪ್ರಮಾಣ ಪತ್ರ ಅಂತ ಬರುತ್ತೆ, ಅದನ್ನೊಂದು ತೊಗೊಂಡೋಗ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ನೇದಾಗಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿರುವ ನಮೂನೆಗಳಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು ಅಥವಾ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸುವುದು ಅಂತ ತಿಳಿಸಿದೆ. ಫ್ರೆಂಡ್ಸ್, ಇಲ್ಲಿ ಹೈದರಾಬಾದ್ ಕರ್ನಾಟಕದ ಮೀಸಲಾತಿಗೆ ಸಂಬಂಧಿಸಿದಂತೆ ಬೇರೆ ಇನ್ಯಾವುದೇ ಒಂದು ನೀವು ಮೀಸಲಾತಿ ಕೊಟ್ಟಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಅದೇ ರೂರಲ್ಲು ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಡು, ಎಕ್ಸ್ ಸರ್ವಿಸ್ ಮ್ಯಾನು, ಇವ್ರದ್ದು ಯಾವುದೇ ಒಂದು ನೀವು ಮೀಸಲಾತಿಗೆ ಅಪ್ಲೈ ಮಾಡಿದ್ದು ಅದೇನಾದರೂ ಎಕ್ಸ್ಪೈರ್ ಆಗಿದ್ದರೆ ನೀವು ನಂತರ ಈ ಎಕ್ಸಾಮ್ ಮುಗಿದ ನಂತರ ಅಥವಾ ಈ ಮಧ್ಯ ಇರ್ತಲ್ಲ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ಇಲ್ಲಿ ಮಧ್ಯ ಒಂದು 5-6 ತಿಂಗಳು ಗ್ಯಾಪ್ ಇತ್ತಲ್ಲ, ಆವಾಗ ಏನಾದರೂ ನೀವು ಮಾಡಿಸ್ಕೊಂಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ, ಇದನ್ನೊಂದು ಮೇಯ್ನಾಗಿ ತಿಳ್ಕೊಳ್ಳಿ. ನೀವು ಅರ್ಜಿಗಳನ್ನ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡುವಾಗ ಯಾವುದೋ ಒಂದು ಡೇಟ್ ಇತ್ತು ಅದೇ ಒಂದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ ಪ್ರತಿಯೊಂದು ಸಹ. ಅದ ನಂತರ ಈ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅಥವಾ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಅಪ್ಲೈ ಮಾಡಿದ ನಂತರ ನೀವೇನಾದ್ರೂ ಕ್ಯಾಸ್ಟ್ ಇನ್ಕಮ್ಮು, ಈ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳು ಇವನ್ನೆಲ್ಲ ಮಾಡಿಸ್ಕೊಂಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಓಕೆನಾ, ನೆಕ್ಸ್ಟು ಮೇಲ್ಕಂಡ ದಾಖಲೆಗಳನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ 2 ಜೆರಾಕ್ಸ್ ಪ್ರತಿಗಳನ್ನು ಪರಿಶೀಲನಾ ದಿನಾಂಕದಂದು ಹಾಜರುಪಡಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅದೇ ಫ್ರೆಂಡ್ಸ್, ಇಲ್ಲಿ ನಾನು ಹೇಳಿದಿಷ್ಟು ಒಂದು ಪ್ರಮಾಣ ಪತ್ರಗಳದ್ದು ನೀವು 2 ಸೆಟ್ಟು ಜೆರಾಕ್ಸ್ ಪ್ರತಿಗಳನ್ನ ತೊಗೊಂಡೋಗ್ಬೇಕಾಗುತ್ತೆ ಅವ್ರ ಹತ್ರ, ಜಿಲ್ಲಾಧಿಕಾರಿಗಳ ಹತ್ರ. ನೆಕ್ಸ್ಟು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1:3 ಅನುಪಾತದಲ್ಲಿ ಪ್ರಕಟಿಸಿದ ಪರಿಶೀಲನಾ ಪಟ್ಟಿಯಂತೆ ಅಂತಿಮವಾಗಿ ಅರ್ಹರಾದ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಅದೇ ಒಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡಲಾಗುತ್ತೆ 3 ಜನದಲ್ಲಿ. ನೆಕ್ಸ್ಟು 1:3 ಅನುಪಾತದಲ್ಲಿ ದಾಖಲಾತಿ ಪರಿಶೀಲನೆ ಪಟ್ಟಿಯನ್ನು ಪ್ರಕಟಿಸಲಾಗಿರುವಂತೆ ಮೀಸಲಾತಿಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಯು ಸಾಮಾನ್ಯ ಪಟ್ಟಿಯಲ್ಲಿದ್ದು ಅವರನ್ನು ಅಂತಿಮ ಪಟ್ಟಿಯಲ್ಲಿ ಅರ್ಹತೆ ಹೊಂದಿರುವ ಮೀಸಲಾತಿಗೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 1:, ಲಿಸ್ಟ್ದು ಒಂದಿದೆ ಅಲ್ವಾ, ಅದರಲ್ಲಿ ದಾಖಲಾತಿ ಪರಿಶೀಲನೆ ಪಟ್ಟಿಯಲ್ಲಿ ಮೀಸಲಾತಿ ಕೊಟ್ಟಿರ್ತಾರಲ್ಲ ಕೆಲವೊಂದಷ್ಟು ಅಭ್ಯರ್ಥಿಗಳು, ಅಂದರೆ SC ST ಕನ್ನಡ ಗ್ರಾಮೀಣ ಅಭ್ಯರ್ಥಿಗಳು, ಇವ್ರದ್ದೆಲ್ಲ ಜನರಲಲ್ಲಿ ಬಂದಿರುತ್ತೆ, ನೇಮು ಒಂದು ಜನರಲಲ್ಲೂ ಬಂದಿರುತ್ತೆ ಮತ್ತು ಮೀಸಲಾತಿ ಇದರಲ್ಲೂ ಬಂದಿರುತ್ತೆ. ನೆಕ್ಸ್ಟು ಅವ್ರನ್ನ ಫೈನಲ್ ಅಂತಿಮ ಪಟ್ಟಿಯಲ್ಲಿ ಅರ್ಹತೆ ಹೊಂದಿರುವ ಮೀಸಲಾತಿಗೆ ಪರಿಗಣಿಸಲಾಗುವುದು ಅಂತ ತಿಳಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ತಪ್ಪದೆ ಮಿಸ್ ಮಾಡ್ದೇ ತೊಗೊಂಡೋಗ್ಬೇಕಾಗತ್ತೆ. ಆ್ಯಂಡ್ ಫೈನಲಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಓಡಾಡ್ತಿರೋದು ಏನು ಅಂದರೆ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ತೊಗೊಂಡೋಗ್ಲೇಬೇಕಾ, ಅದೊಂದು ಕಂಪಲ್ಸರಿನಾ, ಏನು ಕತೆ ಏನು ಇದ್ರದ್ದು ಅನ್ನೋವಂಥದ್ದು ತುಂಬ ಜನರು 1:3ಗೆ ಸೆಲೆಕ್ಟ್ ಆಗಿರೋರ್ದು ಒಂದು ಗೊಂದಲ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಟಿಫಿಕೇಷನ್ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕಂಪ್ಯೂಟರ್ ಸರ್ಟಿಫಿಕೇಟ್ನ KEA ಕಡೆಯಿಂದ ಕೇಳಿರಲಿಲ್ಲ. ಓಕೆನಾ, ಇವಾಗ 1:3 ಲಿಸ್ಟ್ ಬಂದ ನಂತರ ಮಾತ್ರ ಇಲ್ಲಿ ಅದು ಒಂದು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ಮಾತ್ರ ಇವಾಗ ಅವರು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂದರೆ ಕಂಪ್ಯೂಟರ್ ಕೋರ್ಸ್ ಮಾಡಿಲ್ಲದೆ ಇರೋವಂಥ ಎಷ್ಟೋ ಅಭ್ಯರ್ಥಿಗಳಿದ್ದಾರೆ, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಕಂಪ್ಯೂಟರ್ ಸರ್ಟಿಫಿಕೇಟು ಒಂದು ಅದು ಬೇಡ ಅನ್ನೋ ಥರ KEಗೆ ಹಲವಾರು ಸಂಘಟನೆಗಳಿಂದ ಗ್ರೂಪ್ಗಳಿಂದ ಒಂದು ಮನವಿ ಸಲ್ಲಿಸುವಂಥ ಕಾರ್ಯ ನಡೀತಾ ಇದೆ. ಆಲ್ಮೋಸ್ಟ್ ಅದು ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ನೋಟಿಫಿಕೇಷನ್ ಕೊಟ್ಟಿಲ್ಲ, ಬಟ್ ಇವಾಗ ಬೇಕು ಅಂದರೆ ಈ 10 ದಿನಗಳ ಕಾಲ ಎಲ್ಲಿ ತರಲಾಗುತ್ತೆ ಅಭ್ಯರ್ಥಿಗಳು. ಸೊ ಹಾಗಾಗಿ ಅದ್ರದ್ದು ಒಂದು ಸರ್ಟಿಫಿಕೇಟು ಕ್ಯಾನ್ಸಲ್ ಆಗೋವಂಥ ಚಾನ್ಸಸ್ ಇದೆ. ಯಾವ ಅಭ್ಯರ್ಥಿಗಳು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಬೇಕಿಲ್ಲ, ಆ ಒಂದು ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗೋವಂಥ ತುಂಬ ಒಂದು ಮಟ್ಟದಲ್ಲೇ ಇದೆ. ಓಕೆನಾ, ಯಾರು ಗಾಬರಿ ಆಗೋವಂಥ ಅವಶ್ಯಕತೆ ಬೇಡ, ಅದ್ರದ್ದೊಂದು ಕ್ಯಾನ್ಸಲ್ ಆಗುತ್ತೆ. ಅದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನೋವಂಥ ಕಾನ್ಸೆಪ್ಟು ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಹಾಗೆ ಫ್ರೆಂಡ್ಸ್, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಇಂತಿಂಥ ಕ್ಯಾಸ್ಟ್ ಅವರು ಇಷ್ಟು ಟೈಮಿಗೆ ಬರಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಜನರಲ್ ಅವರು ಒಂದು 10 ಗಂಟೆಯಿಂದ 12 ಗಂಟೆ ತನಕ, SC ST ಅವರು 12ರಿಂದ 2, ಮತ್ತು ಮೀಸಲಾತಿ ಕೊಟ್ಟಿರೋರು 2ರಿಂದ 4, ಹೀಗೆ ಕೆಲವೊಂದಷ್ಟು ಟೈಮಿಂಗ್ಸ್ನ ಅವರು 1:3 ಲಿಸ್ಟ್ ಬಿಟ್ಟಿದ್ದಾರಲ್ಲ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ತಕ್ಕಂತೆ ನೀವು ಹೋದರೆ ಸಾಕು. ನಿಮ್ಗೇನಾದರೂ ಅಷ್ಟು ಕನ್ಫ್ಯೂಷನ್ ಇತ್ತು ಅಂದರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು 10 ಗಂಟೆಗೆ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಹೋದರೆ ಸಾಕು ಅಂತ ಅನಿಸುತ್ತೆ.
ಓಕೆನಾ? ಇಷ್ಟನ್ನು ನೀವು ತೊಗೊಂಡೋಗಬೇಕು. ಇಷ್ಟರಲ್ಲಿ ನಿಮ್ಗೆ ಏನಾದರೂ ಮತ್ತೆ ಇನ್ನೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ.